ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ನಮ್ಮ ಕಿಚನಲ್ಲಿ ಇವತ್ತೊಂದು ಸೂಪರ್ ಟೇಸ್ಟಿ ಆಗಿರೋ ಮೆಣಸಿನ ಸಾರು ರೆಡಿಯಾಗಿದೆ. ಕೆಮ್ಮು ನೆಗಡಿ ಜಾಸ್ತಿ ಆಗೋ ಈ ಮಳೆಗಾಲದಲ್ಲಿ ಈ ಥರ ನಾವು ಮೆಣಸಿನ ಸಾರು ಅವಾಗವಾಗ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಕೆಮ್ಮು ನೆಗಡಿ ಇರೋರು ಈ ಸಾರನ್ನು ತಿಂದರೆ ಅವ್ರಿಗೆ ತುಂಬ ಬೇಗ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹೇಗೆ ಮಾಡೋದು, ಲೆಟ್ಸ್ ಸ್ಟಾರ್ಟ್. ಕುಕ್ಕರಲ್ಲಿ ನಾನು 1 ಕಪ್ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ನೀರು ಹಾಕ್ಬಿಟ್ಟು ಇದನ್ನು ನಾವು ಒಂದು 3-4 ವಿಸಿಲಷ್ಟು ಮೆತ್ತಗೆ ಬೇಯಿಸ್ಕೋಬೇಕು. ಈಗ ಅದು ಬೇಯೋಷ್ಟರಲ್ಲಿ ನಾವು ಮೆಣಸಿನ ಪುಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಚೂರು ಉಪ್ಪು ಹಾಕೋಣ. ಯಾಕಂದರೆ ನಮಗೆ ಕುಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ಮಿಕ್ಸಿನಲ್ಲೂ ಹಾಕ್ಕೋಬೋದು, ಆದರೆ ಮಿಕ್ಸಿನಲ್ಲಿ ಹಾಕೋದ್ರಿಂದ ಸುವಾಸನೆ, ಇದರ ಪರಿಮಳ ಹೊರಟೋಗುತ್ತೆ. ಸೊ ಅದಕ್ಕೆ ನಾನು ಇದರಲ್ಲಿ ಕುಟ್ಟುತ್ತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕುಟ್ಟಿ ಪುಡಿ ಮಾಡೋದ್ರಿಂದ ಒಂಚೂರು ಟೈಮ್ ಕನ್ಸ್ಯೂಮ್ ಆಗುತ್ತೆ ಕರೆಕ್ಟೇ, ಆದರೆ ನಮಗೆ ಈ ಥರ ಮಾಡೋದ್ರಿಂದ ಇದ್ರ ಪರಿಮಳ ಹಾಗೇ ಇರುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ರಸಮ್ ಹೇಗೆ ಮಾಡೋದು ನೋಡೋಣ. ಕುಕ್ಕರಲ್ಲಿ ಬೇಯಿಸಿರೋ ಬೇಳೆನ ತೆಗೆದು ನಾನು ಒಂದು ಬಟ್ಲಿಗೆ ಹಾಕಿದ್ದೀನಿ. ಇವಾಗ ನೋಡಿ, ಈ ಥರ ನೀರಾಗಿ ಇರಬೇಕು. ಮೆಣಸಿನ ಸಾರು ಮಾಡಬೇಕಾದ್ರೆ, ಯಾವುದೇ ಸಾರು ಮಾಡಬೇಕಾದ್ರೂ ಈ ಥರ ನೀರಾಗೇ ಇರಬೇಕು. ಈಗ ಇದಕ್ಕೆ ನಾನು ಒಂದು 2-3 ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ, ಹಾಗೆ ಒಂಚೂರು ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಸಾರು ಯಾವಾಗಲೂ ಚೆನ್ನಾಗಿ ಕುದಿಬೇಕು, ಕುದ್ದಷ್ಟು ಅದು ರುಚಿ ಜಾಸ್ತಿ ಇರುತ್ತೆ. ಸೊ ಈ ಥರ ನೋಡಿ, ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ನಾವು ಮಾಡ್ಕೊಂಡಿರೋ ಮೆಣಸಿನ ಪುಡಿನ ಹಾಕೋಣ. ಇದು ಸ್ವಲ್ಪ ತರಿಯಾಗೇ ಇರಬೇಕು ಮೆಣಸಿನ ಪುಡಿ, ತುಂಬ ಪುಡಿ ಮಾಡಿಬಿಡ್ಬೇಡಿ. ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಬಿಸಿ ಬಿಸಿ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ಅನಿಸುತ್ತೆ. ನಾನೊಂದು ಸ್ವಲ್ಪ 1/4 ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ. 1-1.5 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು ಕೈ ಆಡಿಸ್ಬೇಕು. ಈಗ ಒಂದು ಸ್ವಲ್ಪ ಬೆಲ್ಲ, ಯಾಕಂದರೆ ಮೆಣಸು ಘಾಟ್ ಇರೋದ್ರಿಂದ ಒಂದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಇದು ಚೆನ್ನಾಗಿ ಕುದಿಬೇಕು, ಆವಾಗಲೇ ಸಾರು ರುಚಿ ಆಗೋದು. ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ರಸಮ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ನೋಡಿ, ಅದ್ರ ಟೇಸ್ಟೇ ಅಮೇಝಿಂಗ್ ಆಗಿರುತ್ತೆ. ಸಾರು ಕುದಿಯೋಷ್ಟರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಬಾಣಲಿನಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಹಾಗೆ ಹಿಂಗೆ ಹಾಕಬೇಕು. ಯಾವುದೇ ರಸಮ್ಗೆ ಹಿಂಗಿಲ್ಲದೆ ಟೇಸ್ಟ್ ಇರಲ್ಲ. ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಕೈ ಆಡಿಸೋಣ. ಈಗ ಇದನ್ನು ನಾವು ಮಾಡ್ಕೊಂಡಿರೋ ಮೆಣಸಿನ ಸಾರಿಗೆ ಒಗ್ಗರಣೆನ ಹಾಕೋಣ. ನೋಡಿ, ಈ ಥರ ಒಗ್ಗರಣೆನ ಹಾಕ್ಕೊಂಡ್ರೆ ನಮ್ಮ ಮೆಣಸಿನ ಸಾರು ಸೂಪರ್ ಡಿಲಿಷಿಯಸ್ ಆಗಿರೋ ಮೆಣಸಿನ ಸಾರು ರೆಡಿ ಆಗೋಯ್ತು. ಮೇಲೆ ಕೊತ್ತಂಬರಿ ಒಂಚೂರು ಹಾಕ್ಕೊಂಡು ನೀವು ಸರ್ವ್ ಮಾಡಿದ್ರೆ ಸಖತ್ ಬ್ಯೂಟಿಫುಲ್ ಟೇಸ್ಟಿ ಆಗಿರೋ ಈ ಮೆಣಸಿನ ಸಾರು ತುಂಬ ಒಳ್ಳೆಯದು. ಈ ಮಳೆಗಾಲದಲ್ಲಿ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಒಗ್ಗರಣೆನಲ್ಲಿ ಬೇಕಾದರೆ ಒಂಚೂರು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.